ಆಗಸ್ಟ್ 13ರ ಕಾವೇರಿ ವಿಚಾರಕ್ಕೆ ಕರ್ನಾಟಕ ಬಂದ್ ಕರೆಗೆ ನಮ್ಮ ಬೆಂಬಲವಿಲ್ಲ ಎಂದ ಶೇಖರಯ್ಯ ಮಠಪತಿ. ಆಗಸ್ಟ್ 13ರಂದು ಬಂದ್ ಕರೆಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲೀಕರ ಸಂಘ ಬೆಂಬಲ ನೀಡುವುದಿಲ್ಲ ಎಂದು ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷ ಶೇಖರಯ್ಯ ಮಠಪತಿ ಹೇಳಿದರು. ನಗರದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ವಾಟಾಳ ನಾಗರಾಜ್ ಅವರ ಹಿರಿಯ ಹೋರಾಟಗಾರರು. ಅವರ ಹೋರಾಟಗಳ ಬಗ್ಗೆ ಗೌರವವಿದೆ. ಕಳೆದ ದಿನ ಒಂದು ಏಕಾಏಕಿ ಬಂದ್ಗೆ ಬೆಂಬಲ ನೀಡಲು ಹೇಳ್ತಾರೆ. ಹೇಗೆ ಸಾಧ್ಯ? ಬಂದ್ ಕರೆ ನೀಡುವ ಮೊದಲೇ ಎಲ್ಲಾ ಸಂಘ ಸಂಸ್ಥೆಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಅವರ ಜವಾಬ್ದಾರಿ. ಆದರೆ 2 ದಿನದಲ್ಲಿ ಬಂದ್ಗೆ ಬೆಂಬಲ ನೀಡಿ ಅಂತಾರೆ, ಇದು ಎಷ್ಟು ಸರಿ ಎಂದರು. ಇನ್ನು ಮಹದಾಯಿ ಉತ್ತರ ಕರ್ನಾಟಕ ಸಮಸ್ಯೆಗಳು ಬಂದಾಗ ಆ ಭಾಗದವರು ಧ್ವನಿ ಎತ್ತುವುದಿಲ್ಲ. ತಮಗೆ ಸಮಸ್ಯೆ ಬಂದಾಗ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳು ಇವರಿಗೆ ನೆನಪಾಗುತ್ತವೆ. ಮಹದಾಯಿ ಹೋರಾಟ ಆರಂಭವಾಗಿ 5 ದಶಕಗಳಾಗಿವೆ. ಯಾರಾದರೂ ಬಂದು ಏನಾಯಿತು ಎಂದಾಯಿತು ಮುಂದನ್ನು ನೋಡೋಣ ಅಂತ ಯಾರೂ ಕೇಳುವುದಿಲ್ಲ. ವಿಧಾನಸೌಧದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತುವುದಿಲ್ಲ. ಮಹದಾಯಿ ಹೋರಾಟದ ಹೆಸರು ಬಳಕೆ ಮಾಡಿಕೊಂಡು ಕೆಲವರು ರಾಜಕೀಯವಾಗಿ ಬೆಳೆದ್ರು. ಆದರೆ ರಾಜಕೀಯದಲ್ಲಿ ಬೆಳೆದ ಮೇಲೆ ಈಗ ಅವರಿಗೆ ಆದ ಯಶಸ್ವಿ ಮಾಡುವ ಕಡೆ ಗಮನವಿಲ್ಲ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ. ನಾಳೆ 13 ಬಂದ್ ವಿಚಾರದಾಗ ತಮ್ಮ ಬೆಂಬಲ ಇದೆಯೋ ಅಥವಾ ಸರ್, ಇಡೀ ಕರ್ನಾಟಕದಾದ್ಯಂತ ಏನು ಕಾವೇರಿ ವಿಷಯ ತಗೊಂಡು ಏನು ಕರ್ನಾಟಕ ಬಂದಂತ 13 ತಾರೀಕಿಗೆ ಹೇಳಿದ್ದಾರೆ. ನಿನ್ನೆ ಕೂಡ ಕಳಸ ನಮ್ಮ ಕರ್ನಾಟಕ ಕಳಸ ಅನ್ಬೋದು ವಾಟಾಳ ನಾಗರಾಜ್ ಅವರು. ನಾವು ಯಾವುದೇ ರೀತಿ ವೈಯಕ್ತಿಕವಾಗಿ ಅವ್ರ ಮೇಲೆ ಅಭಿಮಾನ ಇದೆ. ಆದ್ರೆ ಈ ತರ ಏಕಪಕ್ಷಿ ತರ ಬಂದು ರೈತರನ್ನ ಕರ್ಕೊಂಡು ಇವ್ರು ಬಂದ್ ಅಂದ್ರೆ ಇಲ್ಲಿ ಯಾರೂ ಬಂದ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಜನ ಬೇಸತ್ತು ಹೋಗಿದ್ದಾರೆ. ಒಂದು ಕಡೆ ಮಳೆ ಇಲ್ಲ, ಒಂದು ಕಡೆ ಬೆಳೆ ಇಲ್ಲ, ಒಂದು ಕಡೆ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ನೀವು ಮೇಲ್ದಂಡೆ ಯಾವುದೋ ಕೃಷ್ಣಾ ಮೇಲ್ದಂಡೆ ಇರ್ಬೋದು, ಇವತ್ತು ಕಳಸಾ ಬಂಡೂರಿ ಇರ್ಬೋದು, ಬೆಳೆ ಹಾನಿ ಇರ್ಬೋದು, ಇವತ್ತು ಬರಗಾಲ ಪರಿಸ್ಥಿತಿ ಇರ್ಬೋದು, ಇಂಥವು ಯಾವ ವಿಚಾರನೂ ನೀವು ವಿಧಾನಸೌಧದಲ್ಲಿ ಚರ್ಚೆ ಮಾಡಲ್ಲ. ಆಮೇಲೆ ನೀವೇನ್ ಮಾಡ್ತೀರಿ, ಬರೀ ಕಾವೇರಿ ವಿಷಯ, ಬೆಂಗಳೂರಲ್ಲಿ ಕಾವೇರಿ ವಿಷಯ ಮಾತ್ರ ಮಾತಾಡ್ತೀರಿ. ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಕಷ್ಟ ಯಾರು ಕೇಳಂಗಿಲ್ಲ. ನಮ್ಮ ರೈತರ ಕಷ್ಟ ಕೇಳಂಗಿಲ್ಲ, ಆಟೋದವ್ರ ಕಷ್ಟ ಕೇಳಂಗಿಲ್ಲ, ಬೀದಿ ವ್ಯಾಪಾರ ಕಷ್ಟ ಕೇಳಂಗಿಲ್ಲ. ಯಾವ ಕಷ್ಟ ನೀವು ತಗೊಂಡು ಚರ್ಚೆ ಮಾಡಿದ್ರೆ ಹೇಳ್ರಿ. ನಾವು ವಿನಂತಿ ಮಾಡ್ತೇನೆ, ನೀವು ಈ ತರ ಬಂದ್ ಮಾಡಬೇಡ್ರಿ. ನಿಮಗೇನ್ರ ಬಂದ್ ಮಾಡುವಂತ ಶಕ್ತಿ ಇದ್ರೆ ಅದು ಉತ್ತರ ಕರ್ನಾಟಕದಲ್ಲಿ 15 ದಿನ ಮುಂಚೆ ಬಂದು ಅದನ್ನ ಬಂದಂತ ಎಲ್ಲರಿಗೂ ವಿಷಯ ಮುಟ್ಟಿಸ್ರಿ. ವಿವಿಧ ಎಲ್ಲ ಕನ್ನಡ ಪರ ಸಂಘಟನೆ, ಆಟೋ ಸಂಘಟನೆ, ಬೀದಿ ವ್ಯಾಪಾರ ಸಂಘಟನೆ, ಹಲವಾರು ಸಂಘಟನೆಗಳಿದಾವೆ. ಇಲ್ಲಿ ಅಂತ ಸಂಘಟನೆಗಳು ಮಾನ್ಯ ವಾಟಾಳ ನಾಗರಾಜ್ ಸಾಹೇಬ್ರನ್ನ ಮನವಿ ಮಾಡ್ತೇನೆ, ನಿಮ್ಗೆ ಇವೆಲ್ಲ ಕರೆದು ಚರ್ಚೆ ಮಾಡಿ ಬಂದ್ ಕರೆ ಕೊಡ್ರಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಾಳಿನ ಬಂದ್ಗೆ ಯಾವುದೇ ರೀತಿ ನಮ್ದು ಇಡೀ ಉತ್ತರ ಕರ್ನಾಟಕದಂತ ಜಿಲ್ಲಾ ತಾಲೂಕು ಗ್ರಾಮ ಮಟ್ಟದಲ್ಲಿ ಯಾವುದೇ ಆಟೋ ರಿಕ್ಷಾ ಚಾಲಕರು ನಾವು ಬೆಂಬಲ ವ್ಯಕ್ತಪಡಿಸುವುದಿಲ್ಲ. ಬೆಂಬಲಿಗೆ ನಾವು ವಿರೋಧ ಅಂತ ಮನವಿ ಮಾಡ್ತೀನಿ. ಈಗ ಕಾವೇರಿ ವಿಚಾರದಲ್ಲಿ ಮಾತ್ರ ಅವರು ಇಡೀ ರಾಜ್ಯಾದ್ಯಂತ ಬಂದ್ ಕರೆ ಆದಿದೆ ಅಂತ ಹೇಳ್ತಾರೆ. ನಮ್ಮ ಭಾಗದಲ್ಲಿ ಕಳಸಾ ಬಂಡೂರಿಗಾಗಿ ಎಷ್ಟೋ ದಶಕಗಳ ಕಳೆದ್ರು. ಸರ್, ಇವತ್ತು ನನಗೆ ತಿಳಿದಂಗೆ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಸುಮಾರು 40 ರಿಂದ 50 ವರ್ಷಗಳ ಹಿಂದ್ಗಡೆ ನಾವು ರೈತರ ಹೋರಾಟಗಾರ ಬಾಯಲ್ಲಿ ಕೇಳಂತ ವಿಷಯ ಇದು. ಯಾಕಂದ್ರೆ ಇದನ್ನು ಪ್ರಚಾರ ಮಾಡ್ಕೊಳ್ಳಕ್ಕೆ ಕಳಸಾ ಬಂಡೂರಿ ಇಟ್ಕೊಂಡಾರ ಹೊರತು ಅಭಿವೃದ್ಧಿ ಪಡಿಸಬೇಕು, ನೀರು ತರಿಸಬೇಕು ಅನ್ನುವಂತ ಯಾವ ಸರ್ಕಾರಕ್ಕೂ ಹಿತಾಸಕ್ತಿ ಇಲ್ಲ. ಇವ್ರು ಏನ್ ಮಾಡ್ತಾರೆ, ಅನೇಕ ಹೋರಾಟಗಾರರು ಇದೊಂದು ವಿಷಯ ಇಟ್ಟುಕೊಂಡು MLAಗಳಾದ್ರು, MP ಗಳಾದ್ರು, ಮುಖ್ಯಮಂತ್ರಿಗಳಾದ್ರು ಯಾವ ಉತ್ತರ ಕರ್ನಾಟಕ ಕಳಸಾ ಬಂಡೂರಿ ನೀರು ಹರಿಸಿದ್ರೆ ಹೇಳ್ರಿ. ಸುಮ್ಮನೆ ಸ್ವೀಟ್ ತಿನ್ನೋದು, ಮಾಲಿ ಹಾಕೊಳ್ಳೋದು, ಜೈಕಾರ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ. ನಾವೇನ್ ಹೇಳ್ತಾ ಇದ್ವಿ, ಮುಗ್ಧವಾಗಿ ಇಡೀ ಆಟೋ ರಿಕ್ಷಾ ಸಂಘಟನೆ ಅಷ್ಟೇ ಅಲ್ಲ, ಎಷ್ಟು ಸಂಘಟನೆಗಳಿದಾವೆ ಉತ್ತರ ಕರ್ನಾಟಕದಲ್ಲಿ, ಎಷ್ಟು ಸಂಘಟನೆ ಇದಾವೋ ಅಖಿಲ ಕರ್ನಾಟಕದಲ್ಲಿ ಎಷ್ಟು ಸಂಘಟನೆಗಳು, ಎಲ್ಲಾ ಸಂಘಟನೆಗಳು ಸಭೆ ಮಾಡ್ರಿ, ಚರ್ಚೆ ಮಾಡ್ರಿ. ನಮ್ಮ ಕಳಸಾ ಬಂಡೂರಿ ಹೋರಾಟ ಆಗಬೇಕು, ನೀರು ಹರಿಸಬೇಕು. ಬರೀ ನಾವು ಸಾಯುವವರೆಗೆ ನೀರು ಬರ್ತೈತಿ, ನೀರು ಬಂದು ಕಾಯಕತ್ತೀವಿ, ಒಂದ್ ಹನಿ ನೀರು ಕುಳ್ಳರದ ಸಾಯುವಂತ ಪರಿಸ್ಥಿತಿ ಉತ್ತರ ಕನ್ನಡ ಭಾಗದ ಐತಿ. ಅದಕ್ಕೆ ನಾನು ಮತ್ತೊಮ್ಮೆ ಹೋರಾಟಗಾರಿಗೆ ಮನವಿ ಮಾಡ್ತೇನೆ, ನೀವೇನಾದ್ರೂ ಬರೀ ನೀವು ಕಾವೇರಿ ವಿಷಯ ತಗೊಂಡು ಹೋರಾಟ ಮಾಡಿದ್ರೆ ನಾವು ಉತ್ತರ ಕನ್ನಡ ಇನ್ನು ಮುಂದೆ ಯಾವುದೇ ರೀತಿಯ ಬೆಂಬಲ ಕೊಡೋದಿಲ್ಲ. ನೀವು ಮುಂಚೆ ಬಂದು ಇಲ್ಲೆಲ್ಲ ಸಭೆ ಮಾಡಿ, ಚರ್ಚೆ ಮಾಡಿ, ನಮ್ಮ ವಿಷಯಗಳನ್ನ ತಗೊಂಡು ನೀವು ಅಲ್ಲಿ ವಿಧಾನಸಭೆ ಎತ್ತಿದ್ರೆ, ಕೇಂದ್ರ ಸರ್ಕಾರ ಎತ್ತಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಇಲ್ಲ ನಾಳೆ ಬಂದು ಯಾವುದೇ ರೀತಿ ನಮ್ದು ಬೆಂಬಲ ಇಲ್ಲ ಅಂತ ಮಾಧ್ಯಮ ವಿನಂತಿ ಮಾಡ್ತೇವೆ.